ಈ ದಿನ ಬನ್ನೂರು ಪಕ್ಕ ರಂಗಾಚಾರ್ಯ ಹುಂಡಿ ಗ್ರಾಮ ಹಾಗೆಯೇ ರಂಗನಾಥಪುರ ಗ್ರಾಮ ಅವಳಿ ಗ್ರಾಮ ಇದು. ಇಲ್ಲಿ ಲಕ್ಷ್ಮೀ ದೇವಸ್ಥಾನದ ಉದ್ಘಾಟನೆ ಆಗಿದೆ. 11 ವರ್ಷಗಳ ಕಾಲ ಉದ್ಘಾಟನೆ ಆಗಿರುವಂಥದ್ದು. ಹಾಗೆಯೇ ಇಲ್ಲೇನು ನಾವು ನೋಡ್ತಾ ಇದ್ದೀವಿ, ನಾವೇನು ಇಲ್ಲಿ ನೋಡ್ತಾ ಇದ್ದೀವಿ, ಪ್ರತಿ ವರ್ಷ ಸಾವಿರಾರು ಜನಕ್ಕೆ ದಾಸೋಹ ಮಾಡಿ ಕಾರ್ಯಕ್ರಮ 2 ದಿನದ ಕಾರ್ಯಕ್ರಮನ ಮಾಡ್ತಾರೆ ರಂಗನಾಥಪುರ ಗ್ರಾಮದವರು. ಹಾಗೆಯೇ ಇವತ್ತು ಇಲ್ಲಿ ಕೂಡ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಿನ್ನೆ ಮತ್ತು ಇವತ್ತು ಅದ್ದೂರಿಯಾದ ಕಾರ್ಯಕ್ರಮ ಮಾಡಿದ್ದಾರೆ. ದಾಸೋಹದ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಲಕ್ಷ್ಮೀದೇವಿ ಮತ್ತು ಲಕ್ಷ್ಮೀನಾರಾಯಣ 2 ರಂಗನಾಥ ಸ್ವಾಮಿ ಇರೋವಂಥದ್ದು. ಲಕ್ಷ್ಮೀ ದೇವಸ್ಥಾನ ನಮ್ಮ ಒಂದು ಈ ಹೋಬಳಿಲಿ ಎಲ್ಲೂ ಇಲ್ಲ, ಅದು ಇದೊಂದು ದೇವಸ್ಥಾನ ಕೂಡ. ಹಾಗಾಗಿ ಒಂದು ಸ್ವಲ್ಪ ಪ್ರಚಾರ ಆಗಲಿ, ಧಾರ್ಮಿಕ ಭಾವನೆಗಳು ಜನರಲ್ಲಿ ಬರಲಿ, ಒಳ್ಳೆಯತನ ಯಾವತ್ತು ಒಳ್ಳೆ ರೀತಿಯಾದ ಕಾರ್ಯಕ್ರಮಗಳಾಗಲಿ ಅಂತ ಕೂಡ ಈ ಒಂದು ಸುದ್ದಿ ಮಾಡ್ತಾಯಿದ್ದೀನಿ ನಾನು. ತಾವಿಲ್ಲಿ ನೋಡ್ತಾ ಇದ್ದೀರಾ, ಶಕ್ತಿ ದೇವತೆ ಮಹಾಲಕ್ಷ್ಮಿ ಅಮ್ಮನವ್ರ ದೇವಸ್ಥಾನ ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನ 11ನೇ ವರ್ಷದ ಪೂಜಾ ಮಹೋತ್ಸವ 24 ತಾರೀಕು ಶುಕ್ರವಾರ ಮತ್ತು ಶನಿವಾರ ಎಲ್ಲ ಸಂಜೆ, ನಿನ್ನೆ ಸಂಜೆ ಕಾರ್ಯಕ್ರಮ ಆಗಿದೆ 7 ಗಂಟೆಯಲ್ಲಿ. ಎಲ್ಲ ಕಡೆ ವಿಶೇಷವಾದಂಥ ಒಂದು ಮೆರವಣಿಗೆ ಮೂಲಕ ಇಡೀ ಗ್ರಾಮದಲ್ಲಿ ಮಾಡಿರುವಂಥದ್ದು ತಾವು ನೋಡ್ತಾ ಇದ್ದೀರಿ ಇಲ್ಲಿ. ಸರ್, ಇಷ್ಟು ರಂಗನಾಥಪುರ ಗ್ರಾಮ ಕಸಬಾ ಹೋಬಳಿ ಟಿ ನರಸೀಪುರ ತಾಲೂಕಲ್ಲಿ ಬರುವಂಥದ್ದು. ಪ್ರತಿ ವರ್ಷ ಕೂಡ ಇದೇ ಥರ ಮಾಡ್ತಾರೆ. ಕುಂಭ ಅಭಿಷೇಕ ಮತ್ತು ಎಲ್ಲ ಥರ ಏನು ಪೂಜಾ ವಿಧಿವಿಧಾನಗಳನ್ನ ಮಾಡಿ ಪ್ರತಿದಿನ ಇಲ್ಲಿ ಕೂಡ ಪೂಜೆ ಆಗುತ್ತೆ. ಮುಖ್ಯವಾಗಿ ಮಂಗಳವಾರ ಶುಕ್ರವಾರ ಪೂಜೆ ಆಗುತ್ತೆ. ತಾವೇನು ನೋಡ್ತಾ ಇದ್ರೋ ಉತ್ತಮವಾದಂತಹ ಒಂದು ಧಾರ್ಮಿಕ ಭಾವನೆ ಇರುವಂಥ ಒಂದು ಸ್ಥಳವಾಗಿ ಇದು ಮಾರ್ಪಡ್ತಾ ಇದೆ. ಯಾಕೆಂದರೆ ಅತಿ ವಿಶಾಲವಾದಂಥ ಜಾಗ. ತಾವೇನು ನೋಡ್ತಾ ಇದ್ರೋ ಇಲ್ಲಿ ರಂಗನಾಥಪುರ ಹಾಗೂ ರಂಗಾಚಾರ್ಯ ಹುಂಡಿ ಗ್ರಾಮದ ಅವಳಿ ಗ್ರಾಮದಲ್ಲಿರುವಂಥದ್ದು ತಾವು ನೋಡ್ತಾ ಇದ್ದೀವಿ. ಇಲ್ಲಿ ಸುಮಾರು 11 ವರ್ಷಗಳ ಹಿಂದನೂ ಕೂಡ ಇದು ಪ್ರತಿದಿಗೆ ಬಂದಿದೆ, ಇಂಪ್ರೂವ್ ಆಗ್ತಾ ಇದೆ. ಈ ಭಾಗದಲ್ಲಿ ಲಕ್ಷ್ಮೀ ದೇವಸ್ಥಾನ ಕೂಡ ಎಲ್ಲೂ ಇಲ್ಲ, ಅದು ನಮ್ಮ ಒಂದು ಅದೃಷ್ಟ. ಹಾಗಾಗಿ ಇಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ಮತ್ತು ಕೇಶವಮೂರ್ತಿಯವರು ಬಂದಿರ್ತಾರೆ, ಬೆಟ್ಟಳ್ಳಿಯವರು. ಹಾಗೆಯೇ ಕಿರಣ್ ರಂಗನಾಥ್ ಅವರು ಬಂದಿರ್ತಾರೆ, ಬೆಟ್ಟಳ್ಳಿಯವರು. ಇವರ ಒಂದು ಸಮ್ಮುಖದಲ್ಲಿ ಮತ್ತು ಎಲ್ಲ ಊರಿನ ಯಜಮಾನರುಗಳು ಮತ್ತು ಆದಿ ಕರ್ನಾಟಕದ ಎಲ್ಲ ಯಜಮಾನರುಗಳು. ನಮಸ್ಕಾರ ನಾಯಕರೇ. ನಮ್ಮ ಬನ್ನೂರಿನ ಪುರಸಭಾ ಮಾಜಿ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಈ ಥರ ಎಲ್ಲ ಬನ್ನೂರಿಂದ ಬರುವಂಥದ್ದು, ಅಕ್ಕಪಕ್ಕ ಹಳ್ಳಿಯಿಂದ ಕೂಡ ಬರುವಂಥದ್ದು ಅಂತ ನನಗೂ ಕೂಡ ಇದು ಗೊತ್ತಿರಲಿಲ್ಲ. ವಿಶೇಷವಾದಂಥ ಪ್ರಚಲಿತಕ್ಕೆ ಬರಲಿ, ದೇವಸ್ಥಾನಗಳು ಮಠ ಮಂದಿರಗಳು ಅತಿ ಹೆಚ್ಚು ಧಾರ್ಮಿಕ ಭಾವನೆಗಳಿಗೆ ಹೊಂದ್ಕೊಳ್ಳಿ ಜನ ಅನ್ನೋದು ಕೂಡ ನನ್ನ ಒಂದು ವಿಚಾರವಾಗಿ ಇದೊಂದು ಪ್ರಚಾರ ಮಾಡ್ತಾ ಇರೋವಂಥದ್ದು ಒಳ್ಳೆಯದಾಗುತ್ತೆ. ಪ್ರಚಾರ ಮಾಡಿ ನಮಸ್ಕಾರ. ಈ ಒಂದು ದೇವರು ಯಾವ ರೀತಿಯಲ್ಲಿ ದೇವಸ್ಥಾನ ಲಕ್ಷ್ಮೀದೇವಿ ಅಮ್ಮ ಅಂತೇಳಿ ಸುಮಾರು ಒಂದು 10 ವರ್ಷದಿಂದ ಇಲ್ಲಿ ಬರೀ ಸಣ್ಣಗೆ ಒಂದು ಹುತ್ತ ಇತ್ತು. 10 ವರ್ಷದಿಂದ ಆ ಹುತ್ತದಲ್ಲಿ ಏನೋ ಒಂದು ಕಾರ್ಯಕ್ರಮಗಳು, ಮಹಿಮೆ ಶಕ್ತಿ, ಆ ಶಕ್ತಿಯಿಂದ ಆ ಗುಡ್ಡಪ್ಪನ ಒಂದು ಒಲಿಮೆ, ಒಂದು ಅವಗುಣಾದಂಥ ತಾಯಿ ಕೃಪೆ ಈ ಗುಡ್ಡಪ್ಪರ ಮೇಲೆ ಒಲವಾಗಿ ಈ ದೇವಸ್ಥಾನ ಅವಾಗ ಸಣ್ಣದಾಗಿ ಹುತ್ತೈತಲ್ಲ, ಇವರು ಅದೇ ಜಾಗದಲ್ಲಿ ಬಂದು ಹುತ್ತದ ಮೇಲೆ ಕುಂತ್ಕೊಳ್ಳೋದು, ಕೈ ಮುಗಿಯೋದು, ಒಗೋದು ಇದು ಮಾಡ್ತಿದ್ರಂತೆ. ನಾವುಗಳದ್ದು ನೋಡಿರಲಿಲ್ಲ. ಹಂಗಾದಾಗ ಸಮಯದಲ್ಲಿ ಅದನ್ನು ಪ್ರಚಾರ ಮಾಡಿ ಯಾಕೆ ಹಿಂಗೆ ಬಂದು ಕುಂತ್ಕೊತಲ್ಲ ಅಂತ ನೋಡಿದಾಗ ಒಂದು ಸಮಯದಲ್ಲಿ ಯಾರಿಗೋ ಈ ಹಿರಿಕರಿಗೆ, ಮನೆಯವ್ರಿಗೋ ಮತ್ತು ಜನಗಳಿಗೋ ನಾಗಪ್ಪ ಆಡೋ ರೀತಿಲಿ ಇವ್ರ ಕಣ್ಣಿಗೆ ದೃಷ್ಟಿ ಕಾಣಿಸ್ಕೊಂಡು ಅದನ್ನು ಯಾರೋ ನೋಡಿ ಮನೆಯವ್ರನ್ನ ಕರೆದು, ನಿಮ್ಮ ಈ ಅಮ್ಮ ಅವರು ಹಿಂಗೆ ಬರ್ತಾರೆ ಗುಡ್ಡಪ್ಪವರು, ಏನಂತ ಗೊತ್ತಿಲ್ಲ, ಸ್ವಲ್ಪ ನೋಡಿ ಮಾಡಿ ಬಟ್ಟೆ ಅಂದಾಗ ಇವರೆಲ್ಲ ಒಳ್ಳೆ ಕಡೆ ಹೋಗಿ ಯಾಕೆ ಹಿಂಗೆ ಆಯ್ತಾ ಇದೆ, ನಮ್ಮ ತಾಯಿ ಹೋಗಿ ಅಲ್ಲಿ ಇದು ಮಾಡ್ತಾರಲ್ಲ ಏನು ಅಂತ ಕೇಳಿದಾಗ ಅದೊಂದು ತಾಯಿ ಶಕ್ತಿ ಇದೆ ಇಲ್ಲಿ, ಆ ಶಕ್ತಿಗೋಸ್ಕರ ಇದು ಮಾಡ್ತಾಯಿದ್ದಾರೆ. ನೀವು ಅದನ್ನೆಲ್ಲ ಕೆಡಕು ಮಾಡಬೇಡಿ. ಕೆಡಕು ಮಾಡಿದ್ರೆ ನಿಮ್ಮ ಕುಟುಂಬಗಳಿಗೆ ಏನಾದರೂ ನೋವಾಗ್ಬೋದೇನೋ, ಕೆಡಕು ಮಾಡಿಬಿಡಿ ಅಂತ ಯಾರೋ ಬುದ್ಧಿವಂತರೊಬ್ರು ಹೇಳಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ, ಮುಂದುವರ್ಸ್ಕೊಂಡು ಹೋಗಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಮತ್ತು ನಮಗೆ ಅಧ್ಯಕ್ಷರೇ, ಈಗ ನಮ್ಮ ಭಾಗದಲ್ಲಿ ಲಕ್ಷ್ಮೀ ದೇವಸ್ಥಾನ ತುಂಬಾ ಎಲ್ಲೂ ಇಲ್ಲ ಅಲ್ಲ, ಇಲ್ವೇ ಇಲ್ಲ, ಇರ್ಬೋದೇನೋ ನಮಗೆ ಕಮ್ಮಿ ಅಲ್ಲ, ಇಲ್ಲೂ ಈ ಭಾಗದಲ್ಲಿ ಇಷ್ಟು ದೊಡ್ಡ ಮಟ್ಟದ್ದು ವಾತಾವರಣ ಲಕ್ಷ್ಮೀ ದೇವಸ್ಥಾನ ಎಲ್ಲೂ ಇಲ್ಲ. ವರ್ಣ ಹೋಬಳಿಲಿ ಇದೇ ಫಸ್ಟ್ ದೇವಸ್ಥಾನ ಅಂತ ಕಾಣುತ್ತೆ. ಹಾಗೇನೆ ಯತೀಂದ್ರವ್ರಿಗೂ ಅವರು ಸೊಸೆಕ್ತರ, ಸಿದ್ದರಾಮಯ್ಯ ಸೊಸೆಕ್ತರ, ದಯವಿಟ್ಟು ಏನೇನೋ ಒಂದು ನಿಮ್ಮ ದೇವಸ್ಥಾನಕ್ಕೆ ಅವರ ಒಂದು ಅನುದಾನದ MP ಮತ್ತು MLA ಅನುದಾನದ ಕೋಟದಲ್ಲಿ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಏನಪ್ಪ ಅಂದರೆ ಇವರು
ಭೇಟಿ ಮಾಡಿದ್ದಾರೆ. ಕಾರ್ಯಕ್ರಮಗಳೆಲ್ಲ ಬಂದು ಹೋಗಿದ್ದಾರೆ. ಅವರು ಅಭಿವೃದ್ಧಿ ವಿಚಾರದಲ್ಲಿ ಇವರು ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿಲ್ಲ, ಅವರು ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಹೌದೌದು. ಹಂಗಾಗಿ ಇಲ್ಲಿರುವಂಥ ಸೇವಾರ್ಥದಾರರು ಆ ಸಂಬಂಧಪಟ್ಟ ಸಾವಿರಾರು ಜನಕ್ಕೆ ದಾಸೋಹನ ರೆಡಿ ಮಾಡ್ತಿರೋಂಥದ್ದು ಲಕ್ಷ್ಮೀ ದೇವಸ್ಥಾನದ ವಿಶೇಷವಾದಂಥ ದಾಸೋಹ. ಇಲ್ಲಿ ಇವತ್ತು ನಾನ್ ವೆಜ್ ಊಟನ ವ್ಯವಸ್ಥೆ ಮಾಡಿರೋಂಥದ್ದನ್ನು ನೋಡ್ತಾ ಇದ್ದೀವಿ. ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಬರುವಂಥದ್ದು ಕೂಡ ಇಲ್ಲಿ ನೋಡ್ಬೋದು. ಹಾಗಾಗಿ 8 ಮರಿಗಳನ್ನ ಹೊಡೆದು ತಾಯಿಗೆ ಅರ್ಪಣೆ ನೀಡಿ ಇವತ್ತು ಊಟದ ವ್ಯವಸ್ಥೆ ಮಾಡಿರೋದು ರಂಗಚಾರಿ ಉಂಡಿ ಗ್ರಾಮದ ಮತ್ತು ರಂಗನಾಥಪುರ ಗ್ರಾಮದ 2 ಜೋಡಿ ಗ್ರಾಮ ಸೇರ್ಕೊಂಡು ಮಾಡ್ತಿರೋದು ಕೂಡ ನಾವು ನೋಡ್ಬೋದು. ಇವತ್ತು ಇಡೀ ರಾಜ್ಯದಲ್ಲಿ ಆದಿ ಕರ್ನಾಟಕದ ಜನದ ಎಲ್ಲ ವಿಶೇಷತೆಗಳು ಕೂಡ ನಾವು ನೋಡ್ತಾ ಅದರಲ್ಲೂ ಇದು ನಮ್ಮ ಬನ್ನೂರು ಪಕ್ಕ ರಂಗನಾಥಪುರದಲ್ಲಿ ಆಯೋಜನೆ ಮಾಡೋದನ್ನ ನೋಡ್ತಾ ಇದ್ದೀವಿ. ತಾವು ಇಲ್ಲಿ ನೋಡ್ತಾ ಇದ್ರಿ. ಇಲ್ಲಿ ನಿನ್ನೆ ರಾತ್ರಿ ಕಾರ್ಯಕ್ರಮಗಳು ಕೂಡ ಆಗಿದೆ, ಭಜನಾ ಕಾರ್ಯಕ್ರಮಗಳು ಕೂಡ ದೇವಿಗೆ, ಮತ್ತು ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ಊಟದ ವ್ಯವಸ್ಥೆ ಕೂಡ ಸಾವಿರಾರು ಜನಕ್ಕೆ ವ್ಯವಸ್ಥೆ ಮಾಡೋದು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದು ರಂಗನಾಥ ಸ್ವಾಮಿಯ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮ ಇದ್ದಿರೋಂಥ ಒಂದು ಇಲ್ಲಿ ನಾವೇನು ಸಿದ್ದಪ್ಪಾಜಿ ದೇವರಿಗೆ ಏನೋ ನಾವು ನೋಡ್ತೀವಿ ಕಂದಾಯ ಅಂತ, ಅದೇ ಥರ ಇದು ರಂಗನಾಥ ಸ್ವಾಮಿಗೆ ಇರುವಂಥ ಒಂದು ಕಂದಾಯ ಇಲ್ಲಿ ಪೂಜೆ ಮಾಡಿರೋದು ನಾವು ವಿಶೇಷವಾಗಿ ನೋಡ್ತಾ ಇದ್ದೀವಿ. ಶ್ರೀನಿವಾಸ್ ಅಂತ ಇವರು ಗುಡ್ಡಪ್ಪವರು, ಈ ದೇವಸ್ಥಾನದ ಗುಡ್ಡಪ್ಪವರು, ಮತ್ತು ಇಡೀ ಕುಟುಂಬಸ್ಥರಿಗೆ ಮುಖ್ಯವಾಸ್ತರು, ಮತ್ತು ಇಲ್ಲಿ ಏನು ಇವತ್ತು ಅಭಿವೃದ್ಧಿ ಆಗಿದೆಯೋ ಇಡೀ ಕುಟುಂಬಕ್ಕೆ ಒಂದು ವಿಶೇಷವಾದಂಥ ಜವಾಬ್ದಾರಿ ತಗೊಂಡಿರುವಂಥವ್ರು ಶ್ರೀನಿವಾಸ್ ಅವರು ಇದ್ದಾರೆ. ಹಾಗೆಯೇ ಇವರು ಸೇವಾರ್ದಾರು ಕೂಡ ಸುನಂದ ವೆಂಕಟೇಶ್ ಅಂತ ಲೇಟು ವೆಂಕಟೇಶಣ್ಣವರು, ಅವರು ಕೂಡ ಇಲ್ಲಿ ಅತಿಯಾದಂಥ ಎಲ್ಲ ಯಜಮಾನರುಗಳು ಕೂಡ ಇವ್ರಿಗೆ ಸಹಾಯ ಮಾಡಿದ್ದಾರೆ. ದಾಸೋಹಕ್ಕಾಗಲಿ ಕಾರ್ಯಕ್ರಮಕ್ಕಾಗಿ ಉತ್ತಮವಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಶ್ರೀನಿವಾಸ್ ಅವರು. ಹಾಗೆಯೇ ಇಲ್ಲಿ ಒಂದಷ್ಟು ಜನ ಕಲಾವಿದರಿದ್ದಾರೆ. ಅವರು ಆಕಾಶವಾಣಿ ಕಲಾವಿದರು ಅಂತ ಕಾಣುತ್ತೆ. ತುಂಬ ಚೆನ್ನಾಗಿ ಜನಪದ ಮತ್ತು ಕಲಾ ವೈಭವನ ಆಡುವಂಥದ್ದು ಮತ್ತು ದೇವರ ಕೀರ್ತನೆಗಳು ಆಡುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಈ ಒಂದು ದೇವಸ್ಥಾನಕ್ಕೆ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಬರ್ತಾರೆ. ಈಗ ಉದಾಹರಣೆಗೆ ಕನಕಪುರ, ಹಾಗೆಯೇ ಬೆಂಗಳೂರು, ಹಾಸನ್ನು, ಈ ಥರ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಬಂದು ಯಾರೆಲ್ಲ ಆದಿ ಕರ್ನಾಟಕ ಜನಾಂಗ ಇದ್ದಾರೆ ಅವರು ಈ ಒಂದು ಲಕ್ಷ್ಮೀದೇವಿ ಪೂಜೆಗೆ ಪಾತ್ರರಾಗಿರುವಂಥದ್ದು. ಮತ್ತು ನಾವು ನೋಡ್ತಾ ಇದ್ದೀವಿ ಲಕ್ಷ್ಮೀದೇವಿ ದೇವಸ್ಥಾನದ ಸೇವಾರ್ಥರು ಕೂಡ ಆಗಿರ್ತಾರೆ. ಅವರು ಬೇರೆ ಬೇರೆ ಕುಟುಂಬಸ್ಥರು ಕೂಡ ಹೊರಗಡೆ ಇರುವಂಥವ್ರು ಕೂಡ ಬರುವಂಥದ್ದು ಕೂಡ ನಾವು ಇಲ್ಲಿ ನೋಡ್ಬೋದು.